ಮಗ ತಾಯಿಗಾಗಿ ಒಂದು ಸರ್ಪ್ರೈಸ್ ಸಿದ್ಧಪಡಿಸಿದ್ದ. ಆ ಐಷಾರಾಮಿ ವಿಲ್ಲಾದ ದೊಡ್ಡ ಬಾತ್ ಟಬ್ ತುಂಬ ರೋಜಾ ಹೂವಿನ ದಳಗಳನ್ನು ಹರಡಲಾಗಿತ್ತು. ಪಕ್ಕದಲ್ಲಿ ದುಬಾರಿ ಸುಗಂಧದ ಮೇಣದ ಬತ್ತಿಗಳು ಉರಿತಾ ಇದ್ವು. ಬಾತ್ ಟಬ್ನಲ್ಲಿದ್ದ ನೀರು ಹದವಾದ ಬಿಸಿಯಾಗಿತ್ತು. ಲ್ಯಾವೆಂಡರ್ ಮತ್ತು ಶ್ರೀಗಂಧದ ಮಾದಕ ಸುಗಂಧ ಅಲ್ಲಿ ತುಂಬಿ ತುಳುಕ್ತಾ ಇತ್ತು. ಟಬ್ನೊಳಗೆ ಇಳಿದ್ರು. ಚಂದ್ರಿಕಾಳ ಸೌಂದರ್ಯ ಆ ಬಾತ್ ಟಬ್ನಲ್ಲಿ ಮೆನಗ್ತಾ ಇತ್ತು. ಹಿಂದಿನ ವಿಡಿಯೋದಲ್ಲಿ ನೀವು ಮೊದಲ ಭಾಗವನ್ನು ಕೇಳಿದ್ದೀರಿ. ಮೊದಲ ಭಾಗದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಇದು ಕಥೆಯ 2ನೇ ಭಾಗವಾಗಿದೆ. ಮಲತಾಯಿ ಚಂದ್ರಿಕಾ ಮತ್ತು ಅವರ ಮಗ ಸುಹಾಸ್ ಜೊತೆಗಿನ ಅದ್ಭುತ ಕ್ಷಣಗಳು ಇಂದಿನ ಕಥೆಯಲ್ಲಿ ಬರಲಿವೆ. ಹಾಗಾದರೆ ಕತೆ ಆರಂಭಿಸೋಣವೇ? ಕೇಳಲು ಸಿದ್ಧರಾಗಿದ್ದೀರಾ ಅಲ್ವಾ? ಇಷ್ಟ ಆದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೇ ರಸಿಕಾ ತೆರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡಿ. ಚಂದ್ರಿಕಾಳನ್ನು ನೋಡದೆ ಕಳೆಯುವ ಒಂದೊಂದು ದಿನವೂ ಸುಹಾಸ್ಗೆ ತಿಂಗಳುಗಳಂತೆ ಭಾಸವಾಯಿತು. ಕೊನೆಗೆ ಅವನು ಕಂಡುಕೊಂಡ ದಾರಿಯೇ ಚಂದ್ರಿಕಾಳನ್ನು ದುಬಾಯ್ ಕರೆತೊಡೋದು. ಊರಿನ ಜನರ ಮಧ್ಯೆ ಚಂದ್ರಿಕಾಳನ್ನು ಒಬ್ಬಳೇ ಕರೆದುಕೊಂಡು ಹೋದರೆ ಸಂಶಯ ಬರಬಹುದು ಅಂಥೇಳಿ ಅವನಿಗೆ ತಿಳಿದಿತ್ತು. ಅದಕ್ಕಾಗಿ ಅವನು ತಂದೆಗೆ ಫೋನ್ ಮಾಡ್ದ. ಅಪ್ಪ, ಇಲ್ಲಿ ನನಗೆ ಸ್ವಲ್ಪ ಕೆಲಸದ ಗಡಿಬಿಡಿ ಇದೆ. ಸದ್ಯಕ್ಕೆ ಊರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ. ಅದೇನಂದ್ರೆ ಅಪ್ಪ ಮತ್ತು ಅಮ್ಮ ಇಬ್ಬರೂ ಇಲ್ಲಿಗೆ ಬರಬೇಕು. ಇಬ್ಬರಿಗೂ ನಾನು ವೀಸಾವನ್ನ ರೆಡಿ ಮಾಡ್ತೇನೆ ಅಂತ ಹೇಳ್ದ. ನಾವಿಲ್ಲಿ ಕೆಲವು ದಿನ ಜೊತೆಯಾಗಿ ಇರಬಹುದು. ದುಬೈ ಪೂರ್ತಿ ಸುತ್ತಿ ನೋಡಬಹುದು. ನಿಮಗೂ ಒಂದು ದೊಡ್ಡ ಬದಲಾವಣೆಯಾಗಿರುತ್ತೆ ಅಂಥೇಳಿ ಸುಹಾಸ್ ಉತ್ಸಾಹದಿಂದ ಅವನ ತಂದೆಯ ಮುಂದೆ ಹೇಳಿದ. ದಿನೇಶ್, ಸುಹಾಸ್ನ ತಂದೆ. ದಿನೇಶ್ ಅವರಿಗೂ ಅದು ಇಷ್ಟ ಆಯಿತು. ಸರಿ ಸುಹಾಸ್, ಚಂದ್ರಿಕಾಗೂ ಈಗ ಒಂದು ಬದಲಾವಣೆಯ ಅಗತ್ಯ ಇದೆ. ನೀನು ವೀಸಾ ಕೆಲಸಗಳನ್ನು ಸರಿಪಡಿಸು, ನಾವು ಬರುತ್ತೇವೆ ಅಂತ ಹೇಳಿದರು. ಈ ಸುದ್ದಿ ಕೇಳಿದ ತಕ್ಷಣವೇ ಚಂದ್ರಿಕಾಳ ಮನಸ್ಸಿನಲ್ಲಿ ಒಂದು ಲಡ್ಡು ಒಡೆಯಿತು. ದುಬಾಯಿನ ಆ ಆಧುನಿಕ ನಗರದಲ್ಲಿ ದಿನೇಶ್ ಕಣ್ಣಿಗೆ ಬೀಳದಂತೆ ಸುಹಾಸ್ ಜೊತೆ ಕಳೆಯಲಿರುವಂತಹ ಕ್ಷಣಗಳ ಬಗ್ಗೆ ಅವಳು ಕನಸು ಕಾಣೋದಕ್ಕೆ ಆರಂಭಿಸಿದ್ಲು. ಅಲ್ಲಿ ತಮಗೆ ಯಾರೂ ತಿಳಿಯದ ಮತ್ತು ಯಾರೂ ನೋಡದ ಮತ್ತೊಂದು ಪ್ರಪಂಚವನ್ನ ಸೃಷ್ಟಿಸಿಕೊಳ್ಳಬಹುದು ಅಂಥೇಳಿ ಅವಳಿಗೆ ಖಾತ್ರಿಯಾಯಿತು. ಸುಹಾಸ್ ಕೂಡ ಮನಸ್ಸಿನಲ್ಲಿ ನಕ್ಕ. ದುಬಾಯಿಯೇ ತನ್ನ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಚಂದ್ರಿಕಾಳನ್ನು ಬರಮಾಡಿಕೊಳ್ಳೋದಕ್ಕೆ ಅವನು ಸಿದ್ಧತೆಗಳನ್ನು ಆರಂಭಿಸಿದ. ದಿನೇಶ್ ಕಣ್ಣನ್ನು ತಪ್ಪಿಸಿ ಮಮ್ಮಿಯನ್ನ ದುಬಾಯಿಯ ರಾತ್ರಿಗಳಲ್ಲಿ ಮನಸಾರೆ ತಿರುಗಾಡಿಸೋದಕ್ಕೆ ಅವನು ಪ್ಲಾನ್ಗಳನ್ನು ರೂಪಿಸಿದ. ದುಬಾಯಿಯ ಏರ್ಪೋರ್ಟ್ನ ಗಡಿಬಿಡಿಯ ಮಧ್ಯೆ ಆ ವಿಮಾನ ಬಂದು ಇಳಿಯುವಾಗ ಸಮಯ ರಾತ್ರಿ 12 ಗಂಟೆಯಾಗಿದ್ದಿತ್ತು. ದಿನೇಶ್ ಮತ್ತು ಚಂದ್ರಿಕಾ ಇಮಿಗ್ರೇಷನ್ ಚೆಕ್ಕನ್ನು ಮುಗಿಸಿ ಹೊರಗಡೆ ಬಂದಾಗ ಸುಹಾಸ್ ಅಲ್ಲಿ ಕಾಯುತ್ತಿದ್ದ. ಅವನನ್ನು ನೋಡಿದ ತಕ್ಷಣ ಚಂದ್ರಿಕಾಳ ಮುಖ ಸುಂದರವಾಗಿ ಅರಳಿತು. ದಿನೇಶ್ ಅವರಿಗೂ ತುಂಬಾ ಸಂತೋಷ ಆಯಿತು. ಅವರು ಪರಸ್ಪರ ಅಪ್ಕೊಂಡ್ರು, ತಂದೆ ಮಗ. ವಾರಗಳ ನಂತರದ ಆ ಮರುಮಿಲನ ಅವರ ಕಣ್ಣುಗಳಲ್ಲಿ ಹೊಳಪನ್ನ ನೀಡಿತು. ಸುಹಾಸ್ ತನ್ನ ಐಷಾರಾಮಿ ಕಾರಿನಲ್ಲಿ ಅವರನ್ನ ತನ್ನ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋದ. ದುಬಾಯಿಯ ಮಿನುಗುವ ಗಗನಚುಂಬಿ ಕಟ್ಟಡಗಳ ಮಧ್ಯದ ಆ ಪ್ರಯಾಣ ಅವರನ್ನ ವಿಸ್ಮಯಗೊಳಿಸಿತು. ಸುಹಾಸ್ ತನ್ನ ಆ ಪೆಂಟ್ ಹೌಸ್ಗೆ ಅವರನ್ನ ಬರಮಾಡಿಕೊಂಡ. ಆ ಮನೆಯ ಐಷಾರಾಮಿ ವೈಭೋಗವನ್ನ ಕಂಡು ದಿನೇಶ್ ಮತ್ತು ಚಂದ್ರಿಕಾ ಆಶ್ಚರ್ಯಚಕಿತರಾದರು. ಗೋಡೆಗಳೆಲ್ಲವೂ ಗಾಜಿನಿಂದ ಕೂಡಿದ್ದವು. ಅದರ ಮೂಲಕ ದುಬೈ ಪಟ್ಟಣದ ರಾತ್ರಿಯ ಸಂಪೂರ್ಣ ದೃಶ್ಯ ಕಾಣಿಸ್ತಾ ಇತ್ತು. ಹಾಗೆ ಆ ಅರಮನೆಯಂತಹ ಮನೆಗೆ ಹೆಮ್ಮೆಯಿಂದ ಅವನು ತನ್ನ ಹೆತ್ತವರನ್ನ ಕರೆತಂದ. ಅಂದ್ರೆ ಮಲತಾಯಿ ಮತ್ತು ತಂದೆಯನ್ನ ಕರೆತಂದ. ಪ್ರಯಾಣದ ಆಯಾಸದ ಕಾರಣ ದಿನೇಶ್ ತಕ್ಷಣವೇ ಫ್ರೆಶ್ ಆಗಿ ರೂಮಿಗೆ ಹೋದ್ರು. ಸುಹಾಸ್, ನನಗೆ ತುಂಬಾ ಸುಸ್ತಾಗಿದೆ, ನಾನು ಮಲಗುತ್ತೇನೆ ಅಂಥೇಳಿ ಅವರು ಗಾಢ ನಿದ್ರೆಗೆ ಜಾರದ್ರು. ದಿನೇಶ್ ನಿದ್ರೆ ಮಾಡ್ತಾ ಇದ್ದಾರೆ ಅಂಥೇಳಿ ಖಚಿತವಾದ ತಕ್ಷಣ ಸುಹಾಸ್ ಚಂದ್ರಿಕಾಳ ಹತ್ತಿರ ಬಂದ. ತಿಂಗಳಿಗೆ ಕಾಯ್ತಿದ್ದಂಥ ಆ ತಾಯಿ ಮಗ ಪರಸ್ಪರ ಅಪ್ಕೊಂಡ್ರು. ಆ ಮಧ್ಯೆ ದೀರ್ಘಕಾಲದ ಒಂದು ಮಳೆಯಾಯಿತು. ಅವನು ಅವಳಿಗೆ ಹೇಳ್ದ, ನಿನ್ನನ್ನು ನೋಡಿ ಎಷ್ಟು ದಿನ ಆಯಿತು. ಸುಹಾಸ್ ಅವಳ ಕೈಗಳನ್ನು ಹಿಡಿದು ನೇರವಾಗಿ ಪಕ್ಕದಲ್ಲಿದ್ದಂಥ ಕರೆದುಕೊಂಡು ಹೋದ. ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ, ಐ ವಾಸ್ ಮಿಸ್ಸಿಂಗ್ ಯು ಮಮ್ಮಿ ಅಂತ. ಅಲ್ಲಿ ಅವನು ಅವಳಿಗಾಗಿ ಒಂದು ಸರ್ಪ್ರೈಸನ್ನು ಸಿದ್ಧಪಡಿಸಿದ್ದ. ಆ ಐಷಾರಾಮಿ ವಿಲ್ಲಾದ ದೊಡ್ಡ ಬಾತ್ ಟಬ್ ತುಂಬ ರೋಜಾ ಹೂವಿನ ದಳಗಳನ್ನು ಹರಡಲಾಗಿತ್ತು. ಪಕ್ಕದಲ್ಲಿ ದುಬಾರಿ ಸುಗಂಧದ ಮೇಣದ ಬತ್ತಿಗಳು ಉರಿತಾ ಇದ್ವು. ಬಾತ್ ಟಬ್ನಲ್ಲಿದ್ದ ನೀರು ಹದವಾಗಿ ಬಿಸಿಯಾಗಿತ್ತು. ಲ್ಯಾವೆಂಡರ್ ಮತ್ತು ಶ್ರೀಗಂಧದ ಮಾದಕ ಸುಗಂಧ ಅಲ್ಲಿ ತುಂಬಿ ತುಳುಕ್ತಾ ಇತ್ತು. ಆ ರೂಮಿನೊಳಗಡೆ
ಘಮ ಘಮ ವಾಸನೆ ಬರ್ತಾ ಇತ್ತು. ತಾಯಿಗೋಸ್ಕರ ಸಿದ್ಧಪಡಿಸಿದ್ದ ಆಡು. ಚಂದ್ರಿಕಾಳ ಸೌಂದರ್ಯ ಆ ಬಾತ್ ಟಬ್ನಲ್ಲಿ ಮಿನುಗುತ್ತಾ ಇತ್ತು. ಅಲ್ಲಿ ಅತ್ಯಂತ ಮಂದವಾದ ಬೆಳಕಿನ ವ್ಯವಸ್ಥೆ ಇತ್ತು. ಅವರಿಬ್ಬರು ತುಂಬಾ ಸಮಯವನ್ನು ಆನಂದಿಸಿದರು. ನಂತರ ಕೇಳಬೇಕೆ ಇಬ್ಬರು ಆ ಒಂದು ಇದಕ್ಕೆ ತಲುಪಿದ್ರು. ಆ ಬಾತ್ ಟಬ್ನೊಳಗೆ ಅವರು ಜೀವನದ ಅತ್ಯಂತ ತೀವ್ರ ಕ್ಷಣಗಳನ್ನು ಆನಂದಿಸಿದರು. ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡಿ. ಆ ರೋಜಾ ಹೂಗಳ ಸುಗಂಧ ಅವರಲ್ಲಿ ಉತ್ಸಾಹವನ್ನು ಹೆಚ್ಚಿಸ್ತು. ಅವನಿಗೆ ಮತ್ತೆ ಕನ್ಯೆ ಅಂತ ಅನ್ನಿಸ್ತು. ಕೊನೆಗೆ ಒಲ್ಲದೆ ಆಯಾಸಗೊಂಡ ಇಬ್ಬರು ಸುಹಾಸ್ನ ದೊಡ್ಡ ಮಂಚದಲ್ಲಿ ರಾತ್ರಿ ನಿದ್ರೆಯನ್ನ ಮಾಡಿದ್ರು. ಮರುದಿನ ಬೆಳಗ್ಗೆ ಹಿಂದಿನ ರಾತ್ರಿಯ ಎಲ್ಲ ಆವೇಶದ ಕಾರಣ ಇಬ್ಬರು ತುಂಬಾ ತಡವಾಗಿ ಎದ್ರು. ಆದರೆ ಅವರು ಏಳುವ ಮುನ್ನವೇ ಕೈಯಲ್ಲಿ ಕಾಫಿಯೊಂದಿಗೆ ದಿನೇಶ್ ಆ ರೂಮಿಗೆ ಬಂದರು. ಸುಹಾಸ್, ಚಂದ್ರಿಕಾ ಎದ್ದೇಳಿ ಅಂತೇಳಿ ಅವರು ನಗುತ್ತಾ ಕರೆದ್ರು. ದಿನೇಶ್. ಚಂದ್ರಿಕಾ ಗಾಬರಿಯಾದ್ರು. ಅವಳು ಆತಂಕದಿಂದ ದಿನೇಶ್ ಅವರನ್ನು ನೋಡಿದ್ಲು. ತಾವಿಬ್ಬರು ಒಟ್ಟಿಗೆ ಮಲಗಿರೋದನ್ನು ಕಂಡು ಅವರು ಹೇಗೆ ಪ್ರತಿಕ್ರಿಯಿಸ್ತಾರೋ ಅಂಥೇಳಿ ಅವರಿಗೆ ಒಂದು ಸ್ವಲ್ಪ ಟೆನ್ಷನ್ ಆಯಿತು. ಅವಳು ಅತ್ತು ಬಿಟ್ಲು, ಅದು ಆವೇಶದಲ್ಲಿ. ಆದರೆ ದಿನೇಶ್ ಶಾಂತರಾಗಿದ್ರು. ಚಂದ್ರಿಕಾ, ನೀನು ತುಂಬ ಆಯಾಸಗೊಂಡಿದ್ಯಾ ಅಲ್ವಾ ಅಂಥೇಳಿ ಅವರು ಪ್ರೀತಿಯಿಂದ ಕೇಳಿದ್ರು. ತಕ್ಷಣ ಸುಹಾಸ್ ಪರಿಸ್ಥಿತಿಯನ್ನು ನಿಭಾಯಿಸ್ದ. ಅಪ್ಪ, ನಿನ್ನೆ ರಾತ್ರಿ ಅಪ್ಪನಿಗೆ ತೊಂದರೆ ಕೊಡಬಾರ್ದು ಅಂಥೇಳಿ ನಾನು ಮಮ್ಮಿಗೆ ಇಲ್ಲೇ ಮಲ್ಕೊಳ್ಳೋಕೆ ಹೇಳಿದ್ದೆ ಅಂಥೇಳಿ ಸುಹಾಸ್ ತನ್ನ ತಂದೆ ಮುಂದೆ ಹೇಳ್ದ. ಮತ್ತು ಇತರ ವಸ್ತುಗಳನ್ನು ಮಾಡೋದಕ್ಕೆ ಈ ಕೋಣೆಯೇ ಅನುಕೂಲವಾಗಿದೆ ಅಂತ ಹೇಳ್ದ. ಅದಕ್ಕೆ ದಿನೇಶ್ ಅದನ್ನು ಸಂತೋಷದಿಂದ ಒಪ್ಕೊಂಡ್ರು. ಓ, ಅದು ಒಳ್ಳೆಯದಾಯಿತು ಸುಹಾಸ್. ಆಮೇಲೆ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕು. ದುಬೈಗೆ ಹೊಂದುವಂತಹ ಬಟ್ಟೆಗಳು ನಮ್ಮ ಬಳಿ ಇಲ್ಲ. ನೀನು ಅದನ್ನು ವ್ಯವಸ್ಥೆ ಮಾಡಬೇಕು ಅಂಥೇಳಿ ದಿನೇಶ್ ಕೇಳಿದ್ರು. ಅದಕ್ಕೆ ಸುಹಾಸ್, ಓ ಖಂಡಿತ ಅಪ್ಪ, ಈಗ ನಾವೆಲ್ಲರೂ ಶಾಪಿಂಗ್ಗೆ ಹೋಗೋಣ. ಜೊತೆಗೆ ಅಪ್ಪ ಮತ್ತು ಮಮ್ಮಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸರ್ಪ್ರೈಸನ್ನು ಕೂಡ ಇದೆ ಅಂಥೇಳಿ ಸುಹಾಸ್ ಹೇಳಿದ. ಕಣ್ಣು ಮೆಟಿಗಿಸುತ್ತಾ ಹೇಳ್ದ. ದಿನೇಶ್ ಮತ್ತು ಚಂದ್ರಿಕಾ ಪರಸ್ಪರ ನೋಡ್ಕೊಂಡ್ರು. ಆ ಸರ್ಪ್ರೈಸ್ ಏನಿರಬಹುದು ಅಂತೇಳಿ ತಿಳಿಯೋದಕ್ಕೆ ಇಬ್ಬರು ಕುತೂಹಲ ಮೂಡಿತು. ಏನಿರ್ಬೋದು ಪ್ರಿಯ ವೀಕ್ಷಕರೇ ಆ ಕುತೂಹಲ? ಹೊರಗಡೆ ಅವ್ರು ನಗ್ತಾ ಇದ್ರು. ತನ್ನ ಮಗನ ಹಾಸಿಗೆಯಲ್ಲಿ ಅದನ್ನು ನೋಡಿದಾಗ ಅವರ ಒಳಗಿನ ಸಂಶಯ ಬಹುತೇಕ ಖಚಿತವಾಗಿತ್ತು. ಸಾಮಾನ್ಯವಾಗಿ ಇಲ್ಲಿ ಬೇರೆ ಏನೋ ಇದೆ ಎನ್ನುವಂತಹ ಒಂದು ಸಂಗತಿ ದಿನೇಶ್ ಅವರಿಗೆ ಅರ್ಥ ಆಗಿತ್ತು. ಅಲ್ಲಿ ಬೇರೆ ಏನೋ ನಡೆದಿದೆ ಅಂತನ್ನೋದು ಕೂಡ ಆ ಕೋಣೆಯ ಸುಗಂಧ, ಅವರ ಆಯಾಸ ಮತ್ತು ಆ ಸೌಕರ್ಯಗಳನ್ನು ನೋಡಿದಾಗ ಅವರಿಗೆ ತಿಳಿದಿತ್ತು. ಆದರೂ ಕೂಡ ದಿನೇಶ್ ಅವರು ಕೋಪ ಬೀಳಲಿಲ್ಲ. ಬದಲಿಗೆ ಅವರ ಆಲೋಚನೆಗಳು ವಿಚಿತ್ರವಾದ ದಾರಿಯತ್ತ ಸಾಗಿದ್ವು. ದುಬಾಯಿಯ ಅತ್ಯಂತ ದೊಡ್ಡ ಮಾಲ್ಗೆ ತಲುಪಿದಾಗ ಸುಹಾಸ್ ಅವರಿಗಾಗಿ ದುಬಾರಿ ಬಟ್ಟೆಗಳನ್ನು ಆರಿಸಿದ. ದಿನೇಶ್ ಅವರು ಚಂದ್ರಿಕಾಗಾಗಿ ಅತ್ಯಂತ ಚೆನ್ನಾಗಿರುವ ಬಟ್ಟೆಗಳನ್ನು ಆರಿಸುವಂತೆ ಸುಹಾಸ್ನನ್ನು ಪ್ರೇರೇಪಿಸಿದ್ರು. ಸುಹಾಸ್, ನಿಮ್ಮ ಮಮ್ಮಿಗೆ ದುಬೈ ಸ್ಟೈಲ್ನ ಬಟ್ಟೆಗಳನ್ನು ನೋಡು. ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳನ್ನು, ಮಾಡರ್ನ್ ಆಗಿರೋ ಬಟ್ಟೆಗಳಾದರೂ ಪರವಾಗಿಲ್ಲ, ನೋಡು. ಅವಳಿಗೆ ಅದೆಲ್ಲ ಒಪ್ಪುತ್ತೆ ಅಂಥೇಳಿ ದಿನೇಶ್ ನಗುತ್ತಾ ಹೇಳಿದ್ರು. ಸುಹಾಸ್ ಆಶ್ಚರ್ಯಪಟ್ಟು, ಅಪ್ಪ, ಈ ರೀತಿ ಬಟ್ಟೆಯನ್ನು ಸೆಲೆಕ್ಟ್ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇರೋದರ ಹಿಂದಿನ ಕಾರಣ ಅವನಿಗೆ ತಿಳಿಲಿಲ್ಲ. ಸುಹಾಸ್ ಅಪ್ಪನ ಆಸೆಯಂತೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ದ. ಅಪ್ಪ ಇಷ್ಟೊಂದು ಫ್ರೀಯಾಗಿರ್ತಾರೆ ಅಂಥೇಳಿ ಅವನಿಗೆಂದೂ ಕೂಡ ಯೋಚನೆ ಮಾಡಿರಲಿಲ್ಲ. ಚಂದ್ರಿಕಾ ಡ್ರೆಸ್ಸಿಂಗ್ ರೂಮ್ ಹೋಗಿದ್ಲು. ಅಲ್ಲಿ ಸುಹಾಸ್ ಕೂಡ ಹೋದ. ಅಲ್ಲಿ ಚೆನ್ನಾಗಿರುವಂತಹ ಬಟ್ಟೆಗಳನ್ನು ಆಡಿಸ್ಕೊಂಡ್ಲು. ಟ್ರಯಲ್ ರೂಮಿಂದ ಒಂದೊಂದೇ ಬಟ್ಟೆ ಧರಿಸಿಕೊಂಡು ಹೊರಗೆ ಬರಬೇಕಾದ್ರೆ ದಿನೇಶ್ ಸುಹಾಸ್ನನ್ನು ಕೇಳಿದ್ರು. ನೋಡಿ ಸುಹಾಸ್, ನಿಮ್ಮ ಮಮ್ಮಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವಾ, ನಿನಗೇನು ಅನಿಸುತ್ತೆ ಅಂತ. ಸುಹಾಸ್ ಕಣ್ಣುಗಳು ಚಂದ್ರಿಕಾಳ ಸೌಂದರ್ಯದ ಮೇಲೆಯೇ ನೆಟ್ಟಿದ್ವು. ಅವಳ ಸೌಂದರ್ಯ ಆ ಬಟ್ಟೆಗಳಲ್ಲಿ ಮತ್ತಷ್ಟು ಆಕರ್ಷಕವಾಗಿ ಕಾಣಿಸ್ತಾ ಇತ್ತು. ಅಪ್ಪ ತನ್ನ ಹೆಂಡತಿಯನ್ನ ಇಷ್ಟೊಂದು ಯಾಕಿದ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಕೂಡ ಸುಹಾಸ್ಗೆ ಪೆಟ್ಟಿಯಾಗಿ ಅರ್ಥ ಆಯಿತು. ಶಾಪಿಂಗ್ ಮುಗಿಸಿ ಮರಳಿದಾಗ ಸುಹಾಸ್ ತನ್ನ ಸರ್ಪ್ರೈಸನ್ನು ಬಹಿರಂಗಪಡಿಸ್ದ. ಅಪ್ಪ, ಮಮ್ಮಿ, ನಿಮ್ಮಿಬ್ಬರಿಗಾಗಿ ನಾನು ದುಬಾಯಿಯ ಅತ್ಯಂತ ಪ್ರಸಿದ್ಧ 7 ಸ್ಟಾರ್ ಹೋಟೆಲ್ನಲ್ಲಿ ಒಂದು ಪ್ಯಾಕೇಜನ್ನು ಬುಕ್ ಮಾಡಿದ್ದೇನೆ. ನಾಳೆನೇ ನೀವು ಅಲ್ಲಿಗೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ದ ಸುಹಾಸ್. ಅದನ್ನು ಕೇಳಿ ಅವರು ಪರಸ್ಪರ ಸ್ವಲ್ಪ ನಾಚಿಕೆಯಿಂದ ನೋಡ್ಕೊಂಡ್ರು.
ಸಮುದ್ರಕ್ಕೆ ಮುಖ ಮಾಡಿರುವಂಥ ಆ ರೂಮ್ ಆ ಒಂದು ಸ್ವರ್ಗದಂತೆ ಇತ್ತು. ರೂಮಿನ ತುಂಬ ಕೆಂಪು ರೋಜಾ ಹೂಗಳನ್ನು ಹರಡಲಾಗಿತ್ತು. ಪಕ್ಕದಲ್ಲಿ ಉತ್ತಮ ದರ್ಜೆಯ ಚಾಕ್ಲೇಟ್ಗಳನ್ನು ಇಡಲಾಗಿತ್ತು ಮತ್ತು ರೂಮಿನ ಮಧ್ಯದಲ್ಲಿ ಬೃಹತ್ ಕಿಂಗ್ ಸೈಜ್ ಹಾಸಿಗೆ ಇತ್ತು. ಅದನ್ನು ಬಿಳಿ ರೇಷ್ಮೆ ಬಟ್ಟೆಯಿಂದ ಅಲಂಕರಿಸಲಾಗಿತ್ತು. ಆಧುನಿಕ ಲೈಟಿಂಗ್ ವ್ಯವಸ್ಥೆ ಮತ್ತು ಆ ಸುಗಂಧಪೂರ್ವ ದ್ರವ್ಯ ಆ ವಾತಾವರಣವನ್ನು ಅತ್ಯಂತ ಮೃದುವಾಗಿ ಮಾಡಿತ್ತು. ನನಗೆ ನಾಳೆ ಒಂದು ಪ್ರಮುಖ ಮೀಟಿಂಗ್ ಇದೆ ಡ್ಯಾಡಿ, ಹಾಗಾಗಿ ನಾವು ಈಗಲೇ ಹೋಗಬೇಕು. ನೀವಿಬ್ರು ಈ ಸುಖ ಸೌಂದರ್ಯಗಳನ್ನು ಆನಂದಿಸಿ ಅಂತ ಹೇಳಿ ಸುಹಾಸ್ ಅವರನ್ನು ಅಲ್ಲಿ ಬಿಟ್ಟು ಮರಳಿಬಿಟ್ಟ. ಆದರೆ ಪ್ರಿಯ ವೀಕ್ಷಕರೇ, ಮರುದಿನ ಅವರು ಸುಹಾಸ್ನ ಅಪಾರ್ಟ್ಮೆಂಟ್ಗೆ ಮರಳಿದಾಗ ಇಬ್ಬರ ಮುಖದಲ್ಲೂ ಹಳೆಯ ಸಂತೋಷ ಇರಲಿಲ್ಲ. ದಿನೇಶ್ ತುಂಬ ಆಯಾಸಗೊಂಡಂತೆ ನಿಶಬ್ದವಾಗಿದ್ದರೂ ಚಂದ್ರಿಕಾಳ ಕಣ್ಣುಗಳಲ್ಲೂ ಒಂದು ರೀತಿಯ ಶೂನ್ಯತೆ ಎದ್ದು ಕಾಣಿಸ್ತಾ ಇತ್ತು. ಆ ಸುಂದರವಾದ ರಾತ್ರಿಯನ್ನು ಅವರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಆನಂದಿಸೋಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಅವರ ಮುಖಭಾವವೇ ಹೇಳ್ತಾ ಇತ್ತು. ದಿನೇಶ್ ತನ್ನ ರೂಮಿಗೆ ಹೋದಾಗ ಚಂದ್ರಿಕಾ ಮತ್ತು ಸುಹಾಸ್ ಲಿವಿಂಗ್ ರೂಮ್ನಲ್ಲಿ ಒಂಟಿಯಾದರು. ಸುಹಾಸ್ ಅವಳ ಹತ್ತಿರ ಹೋಗಿ ಮೆಲ್ಲ ಕೇಳ್ದ ತಾಯಿ ಹತ್ರ, ಅಮ್ಮ ಏನಾಯಿತು, ಖುಷಿಯಾಗ್ಲಿಲ್ವೇ ಅಂತ. ಅವನು ತಗ್ಗಿದ ದನಿಯಲ್ಲಿ ಕೇಳ್ದ. ಚಂದ್ರಿಕಾಳ ಕಣ್ಣುಗಳು ತುಂಬಿ ಬಂದ್ವು. ಅವಳವನನ್ನು ಹಿಡ್ಕೊಂಡು ಹೇಳಿದ್ಲು, ಸುಹಾಸ್, ಆ ರಾತ್ರಿ ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಮಗನೇ. ಆ ಸುಂದರವಾದ ರೂಮಿನಲ್ಲೇ ನನ್ನ ಜೊತೆ ಆ ರಾತ್ರಿ ಏನಿದೆಯಲ್ಲ ತುಂಬ ಕೆಟ್ಟದಾಗಿತ್ತು ಸುಹಾಸ್. ನಾನು ಪ್ರತಿ ಕ್ಷಣವೂ ಅಲ್ಲಿ ಬಯಸಿದ್ದೆ. ನನಗೆ ತುಂಬ ಬೇಜಾರಾಗ್ತಿದೆ ಅಂತ. ಸ್ವಲ್ಪ ಸಮಯದ ನಂತರ ಸುಹಾಸ್ ಅಪ್ಪನ ರೂಮಿಗೆ ಹೋದ. ದಿನೇಶ್ ಕಿಟಕಿಯ ಬಳಿ ದೂರಕ್ಕೆ ನೋಡ್ತಾ ನಿಂತಿದ್ರು. ಏನಾಯ್ತಪ್ಪ, ಇಷ್ಟೊಂದು ಬೇಜಾರಲ್ಲಿದ್ದೀರಲ್ಲ ಅಂತ ಕೇಳ್ದ. ಅದಕ್ಕೆ ದಿನೇಶ್ ಒಂದು ದೀರ್ಘವಾದ ವಿಶ್ವಾಸ ಅಂದರೆ ಉಸಿರಾಟವನ್ನು ಹಡಿ ಅವನ ನೋಡ್ದ. ಅದು ನನಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿದೆ ಸುಹಾಸ್ ಅಂತ ಹೇಳಿದ್ರು. ಹೇಳಿ ಅಪ್ಪ, ನೀವು ನನ್ನೊಂದಿಗೆ ಏನು ಮಾತಾಡಬೇಕು ಅಂತಿದ್ದೀರಾ, ಏನು ಬೇಕಾದರೂ ಹೇಳ್ಬೋದು ಅಂತ. ಸುಹಾಸ್, ನನಗೆ ತುಂಬ ಬೇಜಾರಿದೆ. ಎಷ್ಟೊಂದು ಸುಂದರವಾದ ಜಾಗಕ್ಕೆ ಕರೆದುಕೊಂಡು ಹೋಗಿಯೂ ನಿಮ್ಮ ಮಮ್ಮಿಯನ್ನು ನನಗೆ ಸಂತೋಷಪಡಿಸೋದಕ್ಕೆ ಆಗಲಿಲ್ಲ. ನನಗೆ ಸಾಧ್ಯವಾಗಲಿಲ್ಲ. ನನಗೆ ಕೇವಲ ಒಬ್ಬ ವೃದ್ಧ ಮುದುಕ ಮಗನೇ ಅಂತ. ಅಲ್ಲಿ ಬೇಕಿರುವುದು ಯುವಕನ ಶಕ್ತಿ ಮತ್ತು ಪ್ರೀತಿ. ಆ ಸುಂದರ ರಾತ್ರಿಯನ್ನು ಅವಳಿಗಾಗಿ ಪೂರ್ಣಗೊಳಿಸೋದಕ್ಕೆ ನನಗೆ ಸಾಧ್ಯ ಆಗಲಿಲ್ವಲ್ಲ ಅಂತ ನನಂದರೆ ನನಗೆ ನನ್ನ ಮೇಲೆಯೇ ನಿರಾಸೆ ಆಗ್ತಾ ಇದೆ ಸುಹಾಸ್. ನೀನು ನನ್ನ ವಂಶದವನು. ನಾನು ಎಲ್ಲಿ ಸೋಲುತ್ತೇನೋ ಅಲ್ಲಿ ನನಗೆ ಬದಲಿಯಾಗಿ ನೀನು ಬರಬೇಕು ಅನ್ನೋದು ನಾನು ಬಯಸ್ತೀನಿ. ನೀನು ಅದನ್ನು ಅರ್ಥ ಮಾಡ್ಕೊಳ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ನಿನಗೊಂದು ಮಾತು ಹೇಳಬೇಕಿದೆ. ಅವರು ನಿಮ್ಮವರೇ ಹೌದು, ಆದರೆ ನಿನಗೆ ಜನ್ಮ ನೀಡಿದವಳಲ್ಲ. ನಾನು ಏನು ಉದ್ದೇಶ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ನಿನಗೆ ಅರ್ಥ ಆಗ್ತಾ ಇದೆ ಅಲ್ವಾ ಅಂತ ಕೇಳಿದ್ರು ದಿನೇಶ್. ಅವರ ಮಾತುಗಳು ಸುಹಾಸ್ ನನ್ನ ಬೆಚ್ಚಿ ಬೀಳಿಸಿದ್ವು. ಆ ಅಪ್ಪ ಹೇಳ್ತಾ ಇರೋದು ಸಂಪೂರ್ಣವಾಗಿ ಬಿಟ್ಟುಕೊಡ್ತಾ ಇದ್ದಾರಂತನ ಅಂಥೇಳಿ ಅದು ಒಂದು ಪ್ರಶ್ನೆಯಾಗಿ ಉಳಿತಾ ಇತ್ತು. ಅವರೇ ದಾರಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋದನ್ನು ಸುಹಾಸ್ ಅರ್ಥಕೊಂಡ. ಅಪ್ಪನ ಸಮ್ಮತಿಯೊಂದಿಗೆ ನಾನೇನು ಮಾಡಬೇಕು ಅಂತನ್ನೋದು ಅವನಿಗೆ ಗೊತ್ತಾಗಿತ್ತು. ದಿನೇಶ್ ಸುಹಾಸ್ನನ್ನ ಅಪ್ಕೊಂಡ್ರು. ಅವರ ಕಣ್ಣುಗಳಲ್ಲಿ ಒಂದು ವಿಶೇಷ ಹೊಳಪಿತ್ತು. ಮಗನೇ, ನಿಮ್ಮ ತಾಯಿಯನ್ನು ನೀನೇ ಚೆನ್ನಾಗಿ ನೋಡ್ಕೋಬೇಕು. ನನಗೇನಂತೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಿಲ್ಲ. ಅವಳ ಕಷ್ಟ ಸುಖಗಳನ್ನು ನೀನೇ ನೋಡ್ಕೋಬೇಕು. ನನಗೆ ನೀಡೋದಕ್ಕೆ ಸಾಧ್ಯವಾಗದಂತಹ ಒಂದು ಖುಷಿ ನಿನ್ನ ಮೂಲಕ ಸಿಗುತ್ತೆ ಅಂತೇಳಿ ನಂಬಿಕೆ ನನಗಿದೆ. ನಿನಗದು ಸಾಧ್ಯವಾಗುತ್ತೆ ಅನ್ನೋ ಆಶ್ವಾಸನೆಯಲ್ಲಿದ್ದೇನೆ ಮಗನೇ. ನನಗೆ ವಯಸ್ಸಾಗಿದೆ. ನಾನು ಹೇಳಿದ್ರ ಅರ್ಥ ನಿನಗಿನ್ನೂ ಅರ್ಥ ಆಗಲಿಲ್ವೇ? ನೀನೀಗಲೇ ಅವಳನ್ನ ಕರ್ಕೊಂಡು ಹೋಗು. ನನಗೆ ಯಾವುದೇ ವಿರೋಧ ಇಲ್ಲ. ಬದಲಿಗೆ ನನಗೆ ತುಂಬಾ ಸಂತೋಷವಿದೆ ಅಂಥೇಳಿ ನೀನು ಮಮ್ಮಿಯೊಂದೆ ಹೊರಹೋಗಿ ಅವಳನಿಗೆ ಅರ್ಥ ಮಾಡಿಸು ಅಂತ ಹೇಳಿದ್ರು. ನೀವು ಹೊರಗೋಗಿ ಬರೋಷ್ಟರಲ್ಲಿ ನಾನು ನಿಮಗಾಗಿ ಇನ್ನೊಂದು ಸರ್ಪ್ರೈಸ್ ಸಿದ್ಧಪಡಿಸ್ತೇನೆ. ನೀನು ನನಗೆ ನೀಡಿದಷ್ಟು ದೊಡ್ಡದಾಗಿರಲಿಕ್ಕಿಲ್ಲ, ಆದರೂ ನಿಮಗದು ಇಷ್ಟ ಆಗುತ್ತೆ ಸುಹಾಸ್ ಅಂತ ಹೇಳಿದ್ರು. ಒಳಗಡೆ ದಿನೇಶ್ ಅವರ ಮೇಲಿನ ಗೌರವ ಮತ್ತು ಪ್ರೀತಿ ಇಮ್ಮಡಿಯಾಯಿತು ಸುಹಾಸ್ಗೆ. ಅವನು ಅಪ್ಪನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು
ಅಪ್ಪ, ನಾನೆಂದಿಗೂ ಅಮ್ಮನ ಕೈಯನ್ನು ಬಿಡೋದಿಲ್ಲ, ನಿಮ್ಮನ್ನು ನಿರಾಸೆಗೊಳಿಸೋದಿಲ್ಲ, ನಾನು ಚೆನ್ನಾಗಿ ನೋಡ್ಕೊತೀನಿ ನಿಮ್ಮಿಬ್ಬರನ್ನ, ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ತೇನೆ ಅಂಥೇಳಿ ಸುಹಾಸ್ ನೇರವಾಗಿ ಲಿವಿಂಗ್ ರೂಮ್ಗೆ ಹೋದ. ದಿನೇಶ್ ಯಾವ ರೀತಿಯ ಸರ್ಪ್ರೈಸನ್ನ ಇವರಿಗೆ ಮಾಡಿದ್ರು, ಹೇಗೆ ಸುಹಾಸ್ ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗಕ್ಕಾಗಿ ಭಾಗ 3 ಅಂಥೇಳಿ ಕಾಮೆಂಟ್ ಮಾಡಿ. ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್.